ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡು ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ಇವತ್ತು ಮಂಡೇ ಆಗಿರೋದ್ರಿಂದ ವಾರ ಮಾಡ್ತಾ ಇದ್ದೀನಿ. ನನಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಪೂಜೆ ಮಾಡುವಾಗ ಲೇಟ್ ಆಗುತ್ತೆ. ಪ್ರತಿಯೊಂದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ವಾರದ ದಿನ. ಮಾಮೂಲಿ ದಿನ ಹಾಗೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡೋದು ಅಂದರೆ ನಮ್ಮಮ್ಮನಿಗೆ ತುಂಬ ಇಷ್ಟ. ಹಾಗೆ ನನಗೆ ನಮ್ಮಪ್ಪ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಅವ್ರನ್ನ ನೋಡಿ ನಾನು ಕಲ್ತಿರೋದು. ನಾನು ಸ್ವಲ್ಪ ಲೇಸಿ ಆದರೂ ನಮ್ಮಪ್ಪ ಮಾತ್ರ ಎಷ್ಟೇ ಲೇಟ್ ಆದರೂ ಫುಲ್ ನೀಟಾಗಿ ಮಾಡಬೇಕು ಅಂತಾರೆ. ನಾನು ಪೂಜೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಮ್ಯಾಕ್ಸಿಮಮ್ 3 ಅವರ್ ಆಗುತ್ತೆ. ಕಾಲೇಜ್ ಇರೋ ಟೈಮಲ್ಲಿ ಸಂಡೇ ಈವ್ನಿಂಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿ ಹೋಗ್ತಾ ಇದ್ದೆ. ಆದರೆ ಈಗ ರಜೆ ಇರೋದ್ರಿಂದ ಪೂಜೆ ಮುಗಿಸೋ ಅಷ್ಟರಲ್ಲಿ 11 o'clock ಆಗುತ್ತೆ. ನಮ್ಮನೇಲಿ ಮುಂಚೆ ತುಂಬಾ ಫೋಟೋಗಳಿತ್ತು. ಅವುಗಳಿಗೆಲ್ಲ ಕ್ಲೀನ್ ಮಾಡಿ ಫೋಟೋಗಳಿಗೆ ಹೂ ಮುಡಿಸೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗ್ತಿತ್ತು. ಇವಾಗ ಸ್ವಲ್ಪ ಫೋಟೋಗಳು ಕಮ್ಮಿ ಇದೆ. ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳಿಗೆ ಹೂ ಮುಡಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ತಿಂಡಿ ಜೊತೆ ಕಾಫಿಗೆ ಅಂತೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೆ. ಅದು ಅಭ್ಯಾಸ ಆಗೋಗಿದೆ ನನಗೆ, ತಿಂಡಿ ಜೊತೆ ಕಾಫಿ ಇರಬೇಕು ಅಂತ. ಮನೇಲಿದ್ರೆ ಮಾತ್ರ ಜಾಸ್ತಿ ಕಾಫಿ ಕುಡಿತೀನಿ. ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ದೆ. ತಿಂಡಿ ಆಗಿದ್ದ ಗ್ಯಾಪಲ್ಲಿ ಟೈಮ್ ಇತ್ತು ಅಂತ ಒಂದು ರೀಲ್ಸ್ ಮಾಡಿಕೊಂಡೆ. ರೀಲ್ಸ್ ಮಾಡಿಕೊಂಡು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಹಾಲನ್ನೆಲ್ಲ ಬಿಸಿ ಮಾಡಿ ಕ್ಲೀನ್ ಮಾಡಿ ಇಟ್ಟು ಬಂದೆ. ಬೋರ್ ಆಗ್ತಾ ಇತ್ತು ಅಂತ ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಕೂತೆ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಮಾವ ಊಟಕ್ಕೆ ಬಂದು ಹೋದ್ರು. ಅಷ್ಟರಲ್ಲಿ ಮಾವ ಫೋನ್ ಮಾಡಿದ್ರು, ರೇಷನ್ ಕೊಡ್ತಿದ್ದಾರೆ ಹೋಗಿ ತಗೋಬಾ ಅಂತ. ಮಳೆ ಟೈಮಲ್ಲಿ ರೇಷನ್ ತರೋದು ಅಂದರೆ ತುಂಬಾ ಕಷ್ಟ. ಆದರೆ ಇಲ್ಲಿ ನಿಂತ್ಕೊಳ್ಳೋದು ಒಂಥರ ಚಂದ. ಈ ಸ್ಕೂಲಂತೂ ತುಂಬ ಮೆಮೊರೀಸ್ ಇದೆ. ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಈ ಸ್ಕೂಲಲ್ಲಿ ಫನ್ನಿ ಮೆಮೊರಿಗಳೇ ಜಾಸ್ತಿ, ಅದು ನನ್ನ ಚಿಕ್ಕ ವಯಸ್ಸಲ್ಲಿ. ಅಷ್ಟರಲ್ಲಿ ಅಕ್ಕಿ ತಗೊಂಡೆ ಮಾವನಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಕ್ಕಿ ತಗೊಬಂದು ಸುಸ್ತಾಯಿತು. ಸಂಜೆ ಪೂಜೆ ಮಾಡಿ ಕೂತಿದ್ದೆ. ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕು ಅಂತೇಳಿ ನನ್ನ ಸ್ಟೈಲಲ್ಲಿ ರಸಂ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ರಸಂ ಪೌಡರು, ಖಾರ ಪುಡಿ, ಸಾಂಬಾರು ಸೊಪ್ಪು, ಕರ್ಬೇವಿನ ಸೊಪ್ಪು, 1 ಬೆಳ್ಳುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇಷ್ಟನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟಿಗೆ ಟೊಮೊಟೊ ರುಬ್ಕೊಳ್ಳಿ. ಫಸ್ಟಿಗೆ ಸಾಸಿವೆ ಜೀರಿಗೆನ ಹುರ್ಕೋಬೇಕು. ಇದು ಪಟಪಟ ಅಂತ ಸಿಡಿದ ಮೇಲೆ ತೆಗಿಬೇಕು. ಒಂದು ಪಾತ್ರೆಗೆ, ನೀವು ಯಾವ ಪಾತ್ರೆ ಸಾಂಬಾರ್ ಮಾಡ್ತೀರಾ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ. ಎಣ್ಣೆ ಕಾದ್ಮೇಲೆ ಹುರಿದಿರೋ ಸಾಸಿವೆ ಜೀರಿಗೆ ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಬೇಕು. ಇದಿಲ್ಲ ಅಂದ್ರೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಈಗ ರುಬ್ಬಿರೋ ಪೇಸ್ಟ್ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಮಸಾಲೆ ಕುದ್ಮೇಲೆ ಸ್ಪೈಸಸ್ನ ಹಾಕಬೇಕು.
ಇದು ಕುದಿಯುವಾಗ ಸ್ಪೈಸಸ್ಗಳನ್ನ ಹಾಕೋಬೇಕು. ಫಸ್ಟ್ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ರಸಂ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಈಗ ಸ್ವಲ್ಪ ನೀರು ಹಾಕೋಬೇಕು. ನಾನಿಲ್ಲಿ 1.5 ಕಪ್ ನೀರು ಹಾಕಿದ್ದೀನಿ. ನಿಮಗೆ ಯಾವ ತರ ಬೇಕು ನೋಡ್ಕೊಂಡು ಮಾಡಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಸ್ವಲ್ಪ ಖಾರ ಪುಡಿ. ಇದನ್ನ ಈಗ ಕುದಿಯಕ್ ಬಿಡೋಣ. ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನಿಂಗ್ ಕೆಲಸ ಮುಗಿಸ್ಕೊಬಿಟ್ಟಣ. ಎಲ್ಲ ಕ್ಲೀನ್ ಆಯ್ತು. ಏನಾಯ್ತು ಗೊತ್ತಾಗ್ತಿಲ್ಲ ನಂಗೆ. ಏನ್ ಆಡ್ ಮಾಡ್ಲಿ? ಒಂಥರ ಚೆನ್ನಾಗಿದೆ. ಮೇಬಿ ಕುದ್ಮೇಲೆ ಟೇಸ್ಟ್ ಬರ್ಬೋದು. ನಮ್ಮಮ್ಮ ಹೇಳಿದ್ದೆಲ್ಲ ಫಾಲೋ ಮಾಡಿದೆ. ಏನಾದ್ರು ಮಿಸ್ ಮಾಡಿದೀನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ಗಮ್ಮಂತಿಲ್ವಾ? ಗಮ್ಮಂತಿಲ್ವಂತೆ. ಇಲ್ಲಿ ಬನ್ನಿ, ಎಷ್ಟು ಚಂದ ಮಾಡಿದೀನಿ ನೋಡಿ. ಧೂಳ್ತಾನ ವಾಸನೆ ಚೆನ್ನಾಗಿ ಬರ್ಬೇಕದು. ಮೂಗಿಂದಕ್ಕೆ ಚಮಚ ತರಬಾರ್ದು. ಮಾಮ ತಮಾಷೆ ಮಾಡ್ತಿದ್ರು. ನನಗೆ ಗೋಬಿ ತಂದಿದ್ರು. ಎಷ್ಟೋ ತಿಂಗಳಾದ್ಮೇಲೆ ತಿಂತಿದ್ದೆ. ಅದಕ್ಕೆ ವಿಶ್ ಮಾಡ್ಕೊಂಡು ತಿಂತಿದ್ದೆ, ಏನೂ ಆಗಬಾರ್ದಪ್ಪ ಅಂತೇಳಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋ ಕಾರಣ ನಾನು ಔಟ್ಸೈಡ್ ಫುಡ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಅಷ್ಟೊತ್ತಿಗೆ ಸಾಂಬಾರು ಕುದೀತು. ನನ್ನ ಸ್ಟೈಲ್ ರಸಮ್ ರೆಡಿ ಆಯಿತು. ನಿಮಗಿಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ. ಸಾಂಬಾರೆಲ್ಲ ರೆಡಿ ಆಯಿತು. ಊಟ ಕೂಡ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗಿಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.